ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 26 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕರೆಂಟ್ ಅಫೇರ್ಸ್ ರಿವಿಷನ್ ಪ್ರಶ್ನೆ. ಭಾರತವು ಮಿಗ್ ಅನ್ನುವ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಖರೀದಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಫ್ರಾನ್ಸ್, ರಷ್ಯಾ, USA ಅಥವಾ ಜರ್ಮನಿ ಅಂತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಡೀಟೇಲ್ ಆದ ಇನ್ಫಾರ್ಮೇಷನ್ ಜೊತೆ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸದಾದಂತಹ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೆರೀಸ್ಗಳು ಅಥವಾ ಡೌಟ್ಸ್ಗಳಿದ್ದರೆ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸುವ ಮೂಲಕ ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಜೆಷನ್ ಮತ್ತು ಯಾವುದೇ ಕ್ವೆರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಮೊದಲ ಆರ್ಟಿಕಲ್ ಮೇಲಿನ ಪ್ರಶ್ನೆ, ಅಂಗುಲ್ ಕಲ್ಲಿದ್ದಲು ನಿಕ್ಷೇಪ ಯಾವ ರಾಜ್ಯದಲ್ಲಿದೆ ಅಂತ. ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ ಅಥವಾ ಒಡಿಶಾ ಅಂತ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ಒಡಿಶಾ. ಒಡಿಶಾ ರಾಜ್ಯದಲ್ಲಿ ಫೇಮಸ್ ಆದಂತಹ ಅಂಗುಲ್ ಕಲ್ಲಿದ್ದಲು ನಿಕ್ಷೇಪ ಲೊಕೇಟ್ ಆಗಿದೆ. ಇದರ ಕುರಿತಾದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನಮ್ಮ ಎನರ್ಜಿ ಗ್ರೇಡ್ ಕೋಲ್ ಅಥವಾ ವಿದ್ಯುತ್ ದರ್ಜೆಯ ಕಲ್ಲಿದ್ದಲು ನಿಕ್ಷೇಪ ಖಾಲಿಯಾಗುವುದಕ್ಕಿಂತ ಮುಂಚೆ ಭಾರತದ ಅತಿ ದೊಡ್ಡದಾದಂತಹ ಕಲ್ಲಿದ್ದಲು ನಿಕ್ಷೇಪವಾದಂತಹ ಒಡಿಶಾದ ಅಂಗುಲ್ನಲ್ಲಿ ಹಸಿರು ಶಕ್ತಿ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಸಂಶೋಧಕರು ಈ ಪಾಲಿಸಿ ಮೇಕರ್ಗಳಿಗೆ ಒಂದು ಸಜೆಷನನ್ನು ನೀಡಿದ್ದಾರೆ. ಸೊ ಅಂಗುಲ್ ಅನ್ನುವ ಕಲ್ಲಿದ್ದಲು ನಿಕ್ಷೇಪ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಒಡಿಶಾದ ಹೃದಯ ಭಾಗದಲ್ಲಿ ಬರುವಂತಹ ಒಂದು ಪ್ರದೇಶವಾಗಿದೆ ಅಂಗುಲ್ ಅನ್ನುವ ಕಲ್ಲಿದ್ದಲು ನಿಕ್ಷೇಪ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಂಗುಲ್ ಪ್ರಸ್ತುತ ಭಾರತದಲ್ಲಿ 12% ಒಡಿಶಾದ 56% ಕಲ್ಲಿದ್ದಲು ಉತ್ಪಾದನೆಯನ್ನು ಈ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಸೊ ಮುಂದಿನ 10 ವರ್ಷಗಳಿಗೆ ಸುಮಾರು ಈ ಒಂದು ಉತ್ಪಾದನೆ ಏನಿದೆ, ಕಲ್ಲಿದ್ದಲಿನ ಉತ್ಪಾದನೆ 3 ಪಟ್ಟು ಹೆಚ್ಚಾಗುವಂತಹ ನಿರೀಕ್ಷೆ ಇದ್ದು 2033ರ ವೇಳೆಗೆ 300 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ತಲುಪುವ ಒಂದು ಸಾಧ್ಯತೆ ಇದೆ ಅಂತ ಒಂದು ಅಂದಾಜನ್ನು ಈ ಸಂಶೋಧಕರಿಂದ ಮಾಡಲಾಗಿದೆ. ಸದ್ಯಕ್ಕೆ ಈ ಅಂಗುಲ್ ಕಲ್ಲಿದ್ದಲು ನಿಕ್ಷೇಪ ಪ್ರದೇಶದಲ್ಲಿ 1,68,000 ಜನರಿಗೆ ನೇರವಾಗಿ ಉದ್ಯೋಗವನ್ನು ನೀಡಲಾಗಿದ್ದು, ಅದರಲ್ಲಿ 69% ಇಂಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟನ್ನು ಈ ಒಂದು ಕಲ್ಲಿದ್ದಲು ನಿಕ್ಷೇಪದಿಂದ ಜನರಿಗೆ ನೀಡಲಾಗಿದೆ. ಸೊ ಹೀಗಾಗಿ ಪ್ರಮುಖವಾದಂತಹ ಮಹತ್ವವಾದಂತಹ ಆರ್ಥಿಕ ದೃಷ್ಟಿಯಿಂದ ಮತ್ತು ನಮ್ಮ ಭಾರತದ ಒಂದು ಎನರ್ಜಿ ಸಫಿಷಿಯನ್ಸಿ ಡೈರೆಕ್ಷನ್ನಲ್ಲಿ ಈ ಒಂದು ಅಂಗುಲ್ ಕಲ್ಲಿದ್ದಲು ನಿಕ್ಷೇಪ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದು, ಆ ಒಂದು ಪ್ರದೇಶದಲ್ಲಿ ಹಸಿರು ಶಕ್ತಿಯನ್ನು ಉತ್ಪಾದನೆ ಮಾಡುವುದು ಮತ್ತು ಆ ಒಂದು ಪ್ರದೇಶದಲ್ಲಿ ಆರ್ಥಿಕತೆಯ ಸುಸ್ಥಿರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಬದಲಾವಣೆಗಳನ್ನು ಮಾಡಬೇಕು ಅಂತ ಪಾಲಿಸಿ ಮೇಕರ್ಗಳಿಗೆ ಸಂಶೋಧಕರು ಒಂದು ಸಜೆಷನನ್ನು ನೀಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕಲ್ಲಿದ್ದಲು ನಿಕ್ಷೇಪ ಅಂಗುಲ್ ಅನ್ನುವ ಕಲ್ಲಿದ್ದಲು ನಿಕ್ಷೇಪ ಒಡಿಶಾದ ರಾಜ್ಯದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2014, 2015, 2020 ಅಥವಾ 2022 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 2014ನೇ ವರ್ಷದಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವ ಒಂದು ಸ್ಕೀಮನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ 2014 ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಭಾರತದ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ 2022ರ ಆವೃತ್ತಿಯ ಈ ಪ್ರಶಸ್ತಿಗೆ ಒಂದು ಅರ್ಜಿಯನ್ನು ಹಾಕಬೇಕು ಅಂತ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಈ ರಾಷ್ಟ್ರೀಯ ಪ್ರಶಸ್ತಿ ಪೋರ್ಟಲ್ ಅಥವಾ ನ್ಯಾಷನಲ್ ಅವಾರ್ಡ್ ಪೋರ್ಟಲ್ನ ಒಂದು ಆನ್ಲೈನ್ ಮುಖಾಂತರ ಈ ಅರ್ಜಿಗಳನ್ನು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ನಿಮ್ಮಲ್ಲೂ ಯಾರಾದರೂ ಈ ರೀತಿಯಾದಂತಹ ಸಾಧಕರಿದ್ದರೆ ಅವರ ಒಂದು ಅಪ್ಲಿಕೇಶನನ್ನು ಕೂಡ ಈ ಒಂದು ಪೋರ್ಟಲ್ನಲ್ಲಿ ಹೋಗಿ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಗೆ ಅರ್ಜಿಯನ್ನು ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು.
ನಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 26ರಂದು ನಾವು ದೇಶದಾದ್ಯಂತ ಹಾಲು ದಿನಾಚರಣೆಯನ್ನು ಮಿಲ್ಕ್ ಡೇ ಆಫ್ ಇಂಡಿಯಾ ಅಂತ ಆಚರಿಸಲಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಯನ್ನು ನಮ್ಮ ಕೇಂದ್ರದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಪ್ರತಿ ವರ್ಷ ನೀಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನು 2016ರಲ್ಲಿ ಪ್ರಾರಂಭವಾದಂತಹ ರಾಷ್ಟ್ರೀಯ ಗೋಕುಲ್ ಮಿಷನ್ನ ಅಡಿಯಲ್ಲಿ ನೀಡಲಾಗುತ್ತೆ. ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ನಮ್ಮ ಭಾರತದಾದ್ಯಂತ ಇರುವಂತಹ ದೇಶೀಯವಾದ ಅಥವಾ ಸ್ಥಳೀಯ ಗೋವಿನ ತಳಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂರಕ್ಷಣೆ ಮಾಡುವುದು ಮತ್ತು ಅವುಗಳ ಒಂದು ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನು 2014ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಬ್ರಹ್ಮೋಸ್ ಅನ್ನುವ ಕ್ಷಿಪಣಿ ವ್ಯವಸ್ಥೆ, ಬ್ರಹ್ಮೋಸ್ ಮಿಸೈಲ್ ಸಿಸ್ಟಮ್ ಯಾವ ದೇಶಗಳ ನಡುವಿನ ಜಂಟಿ ಸಹಯೋಗವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶ, ಆಪ್ಷನ್ 2 ಭಾರತ ಮತ್ತು ಅಮೆರಿಕ, ಆಪ್ಷನ್ 3 ಭಾರತ ಮತ್ತು ರಷ್ಯಾ, ಅಥವಾ ಆಪ್ಷನ್ 4 ಈ ಬ್ರಹ್ಮೋಸ್ ಮಿಷನ್ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತವು ಸ್ವದೇಶದಿಂದ ದೇಶೀಯವಾಗಿ ಡೆವಲಪ್ ಮಾಡಿದೆ, ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿದೆ ಅಂತ ಆಪ್ಷನ್ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಒಂದು ಜಂಟಿ ಸಹಯೋಗದಿಂದ ಈ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಡೆವಲಪ್ ಮಾಡಲಾಗಿದೆ. ಸೊ ಇದರ ಕುರಿತಾದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಅಂದರೆ ಮಾರ್ಚ್ 2022ರಲ್ಲಿ ನಮ್ಮ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಏನಿದೆ, ಪಾಕಿಸ್ತಾನದ ಗಡಿಯನ್ನು ದಾಟಿ ಸುಮಾರು 124 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಹೋಗಿ ಬ್ಲಾಸ್ಟ್ ಆಯಿತು. ಈ ಒಂದು ಆಕಸ್ಮಿಕವಾದಂತಹ ಉಡಾಯಿಸಿದಂತಹ ಈ ಭಾರತೀಯ ವಾಯುಪಡೆಯಿಂದ ಮಾಡಲಾದಂತಹ ಈ ಒಂದು ಘಟನೆಗೆ ಕೋರ್ಟ್ ಆಫ್ ಎನ್ಕ್ವೈರಿ ಅಥವಾ 3 ಅಧಿಕಾರಿಗಳ ಒಂದು ಎನ್ಕ್ವೈರಿ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು. ಸೊ ಇದರ ಒಂದು ಕುರಿತಾದಂತಹ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿದ ನಂತರ ಈ ಒಂದು ಕಾರ್ಯಾಚರಣೆ ಅಂದರೆ ಈ ಒಂದು SOPಯನ್ನು ಫಾಲೋ ಮಾಡದೇ ಇರೋದು, ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಫಾಲೋ ಮಾಡದೇ ಇರೋದು ಈ ಒಂದು ಘಟನೆಗೆ ಕಾರಣ ಅಂತ ಕನ್ಕ್ಲೂಡ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ಕಾರಣವಾದಂತಹ ರೆಸ್ಪಾನ್ಸಿಬಲ್ ಆದಂತಹ ಅಧಿಕಾರಿಗಳನ್ನು, ನಮ್ಮ ಭಾರತದ ವಾಯುಪಡೆಯ ಅಧಿಕಾರಿಗಳನ್ನು ಸೇವೆಯಿಂದ ತೆಗೆದುಹಾಕಲಾಗಿದೆ ಅಂತ ಇಂಡಿಯನ್ ಏರ್ಫೋರ್ಸ್ನಿಂದ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಸೊ ಬ್ರಹ್ಮೋಸ್ ಮಿಸೈಲ್ ನ್ಯೂಸ್ನಲ್ಲಿರೋದ್ರಿಂದ ಇದರ ಕುರಿತಾಗಿ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಈ ಘಟನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಸುಮಾರು 40,000 ಅಡಿಗಳಷ್ಟು ಎತ್ತರದಲ್ಲಿ ಹೋಗಿ ಈ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಏನಿದೆ, ಸುಮಾರು 3 ಪಟ್ಟು ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಹಾರುವಂತಹ ಈ ಸೂಪರ್ಸಾನಿಕ್ ಮಿಸೈಲ್ ಪಾಕಿಸ್ತಾನದ ಗಡಿಯೊಳಗೆ 124 ಕಿಲೋಮೀಟರ್ಗಳಷ್ಟು ದೂರ ಹೋಗಿ ಬ್ಲಾಸ್ಟ್ ಆಗಿದೆ. ಇದರಿಂದ ನಾಗರಿಕರ ಆಸ್ತಿಗೆ ಹಾನಿಯುಂಟಾಗಿದೆ ಅಂತ ಪಾಕಿಸ್ತಾನದ ಸರ್ಕಾರದಿಂದ ಹೇಳಿಕೆಯನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಕಮಿಟಿಯ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತಹ ರೆಸ್ಪಾನ್ಸಿಬಲ್ ಅಧಿಕಾರಿಗಳ ಒಂದು ಅಧಿಕಾರದಿಂದ ತೆಗೆದುಹಾಕಿ ಅವರ ಸೇವೆಯಿಂದ ಅವರನ್ನು ಟರ್ಮಿನೇಟ್ ಮಾಡಲಾಗಿದೆ. ಸೊ ಈ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಒಂದು ಜಂಟಿ ಸಹಯೋಗದಿಂದ ಡೆವಲಪ್ ಮಾಡಲಾದಂತಹ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಸೂಪರ್ಸಾನಿಕ್ ಅಂತಂದರೆ ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಕ್ರಮಿಸುವಂತಹ ಮಿಸೈಲ್ಗಳನ್ನು ಸೂಪರ್ಸಾನಿಕ್ ಮಿಸೈಲ್ ಅಂತ ಕರೆಯಲಾಗುತ್ತೆ. ಇದು ಭಾರತದ DRDO ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ರಷ್ಯಾದ ಮೂಲದ ಕಂಪನಿಯಾದಂತಹ NPO ಮಷಿನೋಸ್ಟ್ರೊಯೆನಿಯಾ ಅನ್ನುವ ಒಂದು ಕಂಪನಿಗಳ ಎರಡು ಕಂಪನಿಗಳ ಜಂಟಿ ಉದ್ಯಮವಾಗಿದೆ. ಸೊ ಈ ಕ್ಷಿಪಣಿಯು ಬ್ರಹ್ಮಪುತ್ರ ಮತ್ತು ರಷ್ಯಾದ ಮೊಸ್ಕ್ವಾ ನದಿಗಳಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಕೂಡ ಇಂಪಾರ್ಟೆಂಟ್. ಈ ಬ್ರಹ್ಮೋಸ್ ಮಿಸೈಲ್ ಏನಿದೆ, ಇದು ತನ್ನ ಹೆಸರನ್ನು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೊಸ್ಕ್ವಾ ನದಿಗಳಿಂದ ಹೆಸರನ್ನು ಪಡೆದುಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಬ್ರಹ್ಮೋಸ್ ಮಿಸೈಲ್ ಅನ್ನುವುದು ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಇದನ್ನು ಭಾರತ ಮತ್ತು ರಷ್ಯಾ ದೇಶಗಳ ಒಂದು ಸಹಯೋಗದಿಂದ ಡೆವಲಪ್ ಮಾಡಲಾದಂತಹ ಕ್ಷಿಪಣಿ ವ್ಯವಸ್ಥೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿಷ್ಠಿತ ಲಿಬರ್ಟಿ ಪದಕವನ್ನು ಯಾವ ದೇಶ ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಯೆಟ್ನಾಂ, ಫ್ರಾನ್ಸ್, USA ಅಥವಾ ಜರ್ಮನಿ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಥವಾ
USA ದಿಂದ ಈ ಪ್ರತಿಷ್ಠಿತ ಲಿಬರ್ಟಿ ಅನ್ನುವ ಮೆಡಲ್ ಅನ್ನು ನೀಡಲಾಗುತ್ತದೆ. ಇದರ ಕುರಿತಾದಂತಹ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. 2022ರ ಈ ಲಿಬರ್ಟಿ ಪದಕವನ್ನು ಯುಕ್ರೇನಿನ ಅಧ್ಯಕ್ಷರಾದಂತಹ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರಿಗೆ ನೀಡಲಾಗ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ನಿಂದ ಕೊಡಲಾಗುವಂತಹ ಈ ಲಿಬರ್ಟಿ ಮೆಡಲ್ ಅನ್ನು ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ನೀಡಲಾಗ್ತಾ ಇದೆ. ಇವರು ರಷ್ಯಾದ ವಿರುದ್ಧ ದಬ್ಬಾಳಿಕೆಯ ವಿರುದ್ಧ ಸ್ವತಂತ್ರದ ರಕ್ಷಣೆಗಾಗಿ ಯುಕ್ರೇನಿಯನ್ ಜನರನ್ನ ಧೈರ್ಯದಿಂದ ಮುನ್ನಡೆಸುವುದಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಈ ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ನಿಯಮವನ್ನು ರಕ್ಷಿಸಲು ಜನರನ್ನ ಇನ್ಸ್ಪೈರ್ ಮಾಡಿದ್ದಾರೆ ಅನ್ನುವ ಒಂದು ಉದ್ದೇಶದಿಂದ ಈ ಲಿಬರ್ಟಿ ಪದಕವನ್ನು ಅಮೆರಿಕದಿಂದ ಈ ಯುಕ್ರೇನಿನ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ನೀಡಲಾಗ್ತಾ ಇದೆ. ಸೊ 2019 ಮೇದಿಂದ ರಾಷ್ಟ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಈ ಜೆಲೆನ್ಸ್ಕಿ ಅವರು ರೊನಾಲ್ಡ್ ರೇಗನ್ ಫ್ರೀಡಂ ಪ್ರಶಸ್ತಿ ಮತ್ತು ಜಾನ್ ಎಫ್ ಕೆನಡಿ ಪ್ರೊಫೈಲ್ ಇನ್ ಕರೇಜ್ ಅವಾರ್ಡ್ ಮತ್ತು ಜೆಕ್ ರಿಪಬ್ಲಿಕ್, ಲಾಟ್ವಿಯಾ, ಲಿಥುವಾನಿಯಾ, ಪೋಲೆಂಡ್ ಮತ್ತು ಸ್ಲೋವಾಕಿಯಾ ರಾಷ್ಟ್ರಗಳ ಒಂದು ಸರ್ಕಾರಗಳಿಂದ ಗೌರವ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗ್ತಾ ಇದೆ. ಸೊ ಈ ಲಿಬರ್ಟಿ ಪದಕ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋಣ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ 1988ರಲ್ಲಿ ಇದರ ಒಂದು ಸಂವಿಧಾನದ ದ್ವಿಶತಮಾನೋತ್ಸವವನ್ನು 200 ವರ್ಷಗಳ ದ್ವಿಶತಮಾನೋತ್ಸವವನ್ನು ಆಚರಿಸಲಾಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಅಂದರೆ 1988ರಲ್ಲಿ ಈ ಲಿಬರ್ಟಿ ಪದಕವನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಯಿತು. ಜಗತ್ತಿನಾದ್ಯಂತ ಇರುವಂತಹ ಜನರಿಗೆ ಸ್ವಾತಂತ್ರ್ಯ ಪಡೆಯಲು ಶ್ರಮಿಸುವಂತಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇತ್ತೀಚೆಗೆ ಈ ಲಿಬರ್ಟಿಯನ್ನು ಪಡೆದಂತಹ ಪ್ರಮುಖವಾದಂತಹ ವ್ಯಕ್ತಿಗಳು ಯಾರು ಅಂತಂದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ರೂತ್ ಬೇಡರ್ ಗ್ರೀನ್ಸ್ಬರ್ಗ್, ಆಂಥೋನಿ ಕೆನಡಿ, ಸೇನ್ ಜಾನ್ ಮೆಕೆನ್, ರೆಪ್ ಜಾನ್ ಲೂಯಿಸ್ ಮತ್ತು ಮಲಾಲಾ ಯೂಸಫ್ಜಾಯಿ ಅವರಿಗೆ ಈ ಒಂದು ಲಿಬರ್ಟಿ ಪದಕವನ್ನು ಕೊಟ್ಟು ಸನ್ಮಾನಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, 2022ರ ಲಿಬರ್ಟಿ ಪದಕವನ್ನು ಪಡೆದಂತಹ ವ್ಯಕ್ತಿ ಯಾರು ಅಂತಂದರೆ ಯುಕ್ರೇನಿನ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರು. ಈ ಒಂದು ಪ್ರಶಸ್ತಿಯನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಪ್ರತಿ ವರ್ಷ ನೀಡಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೇರಳದ ಓಣಂ ಹಬ್ಬ ನಮಗೆಲ್ಲ ಗೊತ್ತಿರುವಂತೆ ಈ ಹಬ್ಬವನ್ನು ಯಾವ ಕಾರಣಕ್ಕಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಕೇರಳದ ಓಣಂ ಹಬ್ಬವು ಒಂದು ಡ್ಯಾಶ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇದು ಒಂದು ಹೊಸ ವರ್ಷದ ಹಬ್ಬವಾಗಿದೆ, ಅಥವಾ ಆಪ್ಷನ್ 2 ಕೊಯ್ಲು ಹಬ್ಬವಾಗಿದೆ, ಆಪ್ಷನ್ 3 ಮಾನ್ಸೂನ್ ಹಬ್ಬವಾಗಿದೆ, ಅಥವಾ ಆಪ್ಷನ್ 4 ಚಳಿಗಾಲದ ಹಬ್ಬವಾಗಿದೆ ಅಂತ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಕೇರಳದಲ್ಲಿ ಆಚರಿಸುವಂತಹ ಈ ಓಣಂ ಹಬ್ಬ ಒಂದು ಕೊಯ್ಲು ಹಬ್ಬವಾಗಿದೆ, ಅಥವಾ ಕೊಯ್ಲು ಅಂತಂದರೆ ಸುಗ್ಗಿ ಹಬ್ಬವಾಗಿ ಕೇರಳದಲ್ಲಿ ಪ್ರಸಿದ್ಧವಾದಂತಹ ಓಣಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೊ ಈ ಓಣಂ ಹಬ್ಬಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಕೇರಳದಲ್ಲಿ ಸುಗ್ಗಿ ಹಬ್ಬವಾಗಿ ಆಚರಿಸುವಂತಹ ಓಣಂನ್ನು 10 ದಿನಗಳ ಕಾಲದವರೆಗೆ ಆಚರಿಸಲಾಗುತ್ತೆ. ಇದೇ ತಿಂಗಳ 30ನೇ ತಾರೀಕಿನಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 8ರವರೆಗೆ ಈ ಓಣಂ ಹಬ್ಬವನ್ನು ಕೇರಳದಲ್ಲಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಓಣಂ ಹಬ್ಬವನ್ನು ಭತ್ತದ ಸುಗ್ಗಿಯ ಸಂದರ್ಭದಲ್ಲಿ ಸುಗ್ಗಿ ಹಬ್ಬವಾಗಿ ಆಚರಿಸಲಾಗ್ತಾ ಇದ್ದು, ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಈ ಕೇರಳದ ಅತ್ಯಂತ ಪ್ರಸಿದ್ಧವಾದಂತಹ ಅತಿ ದೊಡ್ಡವಾದಂತಹ ಈ ಓಣಂ ಹಬ್ಬವನ್ನು ರಾಕ್ಷಸ ರಾಜನಾದಂತಹ ಮಹಾಬಲಿಯ ವಾರ್ಷಿಕ ಗೃಹ ಪ್ರವೇಶವನ್ನು ಸಂಕೇತಿಸುತ್ತದೆ. ಮಹಾಬಲಿಯ ಬಗ್ಗೆ ನಮಗೆಲ್ಲ ಗೊತ್ತಿರುವ ಹಾಗೆ ವಾಮನ ಅವತಾರದಿಂದ ಮಹಾಬಲಿಯ ಒಂದು ಹತ್ಯೆಯಾಗಿತ್ತು. ಸೊ ಈ ರಾಕ್ಷಸ ರಾಜನಾದಂತಹ ಮಹಾಬಲಿಯ ವಾರ್ಷಿಕ ಗೃಹ ಪ್ರವೇಶವನ್ನು ಸಂಕೇತಿಸುತ್ತದೆ. ಮಹಾಬಲಿಯನ್ನು ತುಳಿದು ಪಾತಾಳಕ್ಕೆ ತುಳಿಯಲಾಗಿತ್ತು ಈ ವಾಮನ ಅವತಾರದಿಂದ. ಸೊ ಆ ಪ್ರತಿ ವರ್ಷ ಮಹಾಬಲಿಯು ಮನೆಯನ್ನು ಪ್ರವೇಶಿಸುವಂತಹ ದಿನವನ್ನು ಈ ಓಣಂ ಹಬ್ಬವನ್ನಾಗಿ ಕೇರಳದಲ್ಲಿ ಆಚರಿಸಲಾಗುತ್ತೆ. ಮಲಯಾಳಂ ಕ್ಯಾಲೆಂಡರಿನ ಪ್ರಕಾರ ಈ ಓಣಂ ಹಬ್ಬವನ್ನು ಚಿಂಗಂ ಅನ್ನುವ ತಿಂಗಳಿನಲ್ಲಿ ಆಚರಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಚಿಂಗಂ ತಿಂಗಳಿನ ತಿರುವೋಣಂ ನಕ್ಷತ್ರದ ದಿನದಂದು ಈ ಓಣಂ ಹಬ್ಬವನ್ನು ಕೇರಳದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಡಿಸ್ಕಷನ್ ಸ್ಟಾರ್ಟಿಂಗ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.